ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೇನೆ ಅಂದರೆ, ವಿಡಿಯೋವನ್ನು ಹೇಗೆ ಎಡಿಟ್ ಮಾಡಬೇಕು. ನಿಮ್ಮ ಯಾವುದೇ ವಿಡಿಯೋ ಆಗಿರ್ಬೋದು, ಜಾತ್ರೆ ವಿಡಿಯೋ ಆಗಿರ್ಬೋದು, ಬರ್ತ್ಡೇ ವಿಡಿಯೋ ಆಗಿರ್ಬೋದು, ಇನ್ಯಾವುದೇ ಇತರೆ ವಿಡಿಯೋ ಆಗಿರ್ಬೋದು, ಆ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಆ್ಯಪಿಂದ ಎಡಿಟ್ ಮಾಡಬೇಕು ಎಂಬುದರ ಬಗ್ಗೆ ಕಂಪ್ಲೀಟಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪುತ್ತೆ. ಎಲ್ಲರಿಗಿಂತ ಮೊದಲು ನೀವೇ ಫಸ್ಟ್ ನೋಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗಾದರೆ ಯಾವ ಒಂದು ಆ್ಯಪ್ ಇಂದ ವಿಡಿಯೋವನ್ನು ಮಾಡಿದರೆ ಒಳ್ಳೆಯದು, ಹೇಗೆ ವಿಡಿಯೋ ಮಾಡಬೇಕು, ಅಥವಾ ನಾನು ಮಾಡುವಂತಹ ವಿಡಿಯೋ ಯಾವ ಆ್ಯಪಿಂದ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಕೊಡ್ತೀನಿ. ನಾನು ಮಾಡ್ತಿರೋದು ಕೈನ್ ಮಾಸ್ಟರಿಂದ. ಸದ್ಯಕ್ಕೆ ಇವಾಗ ಅದೇ ಬೆಟರ್ ಅಂತ ನನಗನ್ನಿಸುತ್ತೆ. ಯಾಕಂದರೆ ಅದರಲ್ಲಿ ಎಲ್ಲ ಥರಂತಹ ಫೀಚರ್ಸ್ ಇದೆ. ನಾವು ಎಲ್ಲ ರೀತಿಯಾಗಿ ವಿಡಿಯೋವನ್ನು ಮಾಡ್ಬೋದು ಅದರಲ್ಲಿ. ಹೇಗೆ ಮಾಡೋದು, ಏನು ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೇನೆ. ಅದೇ ಪ್ರಕಾರ ನೀವು ಮಾಡಿ ವಿಡಿಯೋ ಎಡಿಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಫೋನಲ್ಲಿರುವ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಕೈನ್ ಮಾಸ್ಟರ್ ಅಂತ ಸರ್ಚ್ ಮಾಡಿದರೆ ಕೈನ್ ಮಾಸ್ಟರ್ ಬರುತ್ತೆ ಆ್ಯಪ್. ಓಕೆ, ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅವರಿಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ಅದು ಓಪನ್ ಅಂತ ತೋರಿಸುತ್ತೆ. ನಾನು ಓಪನ್ ಪ್ರೆಸ್ ಮಾಡ್ತೀನಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ನೀವು ಅಂತ ಹೋಗಿ ಈ ಥರ ಒಂದು ರೇಷಿಯೋಸ್ ನಿಮಗೆ ಬರುತ್ತೆ. ಇವು ಸೈಜಸ್, ಯಾವ್ಯಾವ ಸೈಜ್ಗೆ ನೀವು ಎಡಿಟ್ ಮಾಡಬೇಕು ಆ ಸೈಜ್ಗೆ ವಿಡಿಯೋ ಶೂಟ್ ಆಗುತ್ತೆ. 16:9 ಇದು ಬೆಟ್ರ್. ಇದು ಯಾರು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಇದು ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಸೈಜ್ 16:9. ಅದರಲ್ಲಿ ನಾನು ಎಡಿಟ್ ಮಾಡ್ತೀನಿ. ಓಕೆ, ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ನೀವು ಯಾವ ಒಂದು ವಿಡಿಯೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಮೀಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ. ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಓಕೆ, ಏನೇನು ಆಪ್ಷನ್ಸ್ ಇದೆ? ಮೀಡಿಯಾ ಇದೆ, ಲೇಯರ್ ಇದೆ, ರೆಕಾರ್ಡ್ ಇದೆ, ಆಡಿಯೋ ಇದೆ. ಮೊದಲು ಈ ಆಪ್ಷನನ್ನು ನೋಡೋಣ. ಮೀಡಿಯಾ ಅಂತಂದರೆ ನೀವು ಯಾವ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು, ವಿಡಿಯೋ ಆಗಲಿ ಫೋಟೋಸ್ ಆಗಲಿ. ಓಕೆ, ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಮೀಡಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಮಾಡಿದರೆ ಸೆಲೆಕ್ಟ್ ಆಪ್ಷನ್ಸ್ ಬರುತ್ತೆ. ಓಕೆ, ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಲೇಯರನ್ನು ಪ್ರೆಸ್ ಮಾಡೋಣ. ಲೇಯರಲ್ಲಿ ಏನಿದೆ ನೋಡೋಣ. ಮೀಡಿಯಾ ಇದೆ, ಎಫೆಕ್ಟ್ ಇದೆ, ಸ್ಟಿಕ್ಕರ್ ಇದೆ, ಟೆಕ್ಸ್ಟ್ ಇದೆ, ಹ್ಯಾಂಡ್ ರೈಟಿಂಗ್ ಇದೆ. ಮೀಡಿಯಾವನ್ನು ಪ್ರೆಸ್ ಮಾಡಿದರೆ ನೀವು ಮತ್ತು ಇದಕ್ಕೆ ಏನಾದರೂ ಯಾಡ್ ಮಾಡಬೇಕಂತಂದರೆ ಯಾಡನ್ನು ಮಾಡ್ಬೋದು. ಇನ್ನೊಂದು ಲೇಯರ್ ಹಾಕಬೇಕಂತಂದರೆ ಇನ್ನೊಂದು ಲೇಯರ್ ಹಾಕ್ಬೋದು ಈ ಥರ. ಓಕೆ, ಓಕೆ, ಈ ಥರ. ಇದು ಬಾಜು ಏನಾದರೂ ಇನ್ನೊಂದು ನಮಗೆ ಲೇಯರ್ ಬೇಕು ಅಂತಂದರೆ ಈ ಥರ ಪ್ಲೇ ಮಾಡಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ. ಹೀಗೆ ಓಕೆ ಪ್ಲೇ ಆಗುತ್ತೆ. ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಪ್ರೆಸ್ ಮಾಡಿದ್ರ ಮೇಲೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಇದು ಮತ್ತು ಅದೇ ಬೇಕು ಅಂತ ಅಂದರೆ ಇಲ್ಲಿ ರಿಟರ್ನ್ ಏರೋ ಮಾರ್ಕ್ ಇದೆಯಲ್ಲ, ಈ ರಿಟರ್ನ್ ಏರೋ ಮಾರ್ಕ್ ಪ್ರೆಸ್ ಮಾಡಿ ಬರುತ್ತೆ. ಓಕೆ, ಡಿಲೀಟ್. ಇದಾದ ನಂತರ ನೆಕ್ಸ್ಟ್ ಇನ್ನೇನು ಮಾಡೋ ಲೇಯರಲ್ಲಿ ಎಫೆಕ್ಟ್ಸ್. ಓಕೆ, ಪ್ರೆಸ್ ಮಾಡಿ. ಸ್ವಲ್ಪ ಬೇಗ ಮಾಡ್ತೀನಿ, ಟೈಮ್ ಇಲ್ಲ. ಓಕೆ, ಎಫೆಕ್ಟ್ಸನ್ನು ಬ್ಯಾಕ್ಗ್ರೌಂಡ್ ಇದು ಕ್ಲಿಯರ್ ಮಾಡೋದು, ಬ್ಲರ್ ಮಾಡಬೇಕಂದ್ರೆ ಈ ಥರ ಬ್ಲರ್ನಾಗುತ್ತೆ. ಓಕೆ, ಬೇಡ ಅಂದರೆ ಡಿಲೀಟ್ ಮಾಡಿ. ಅದಾದ ನಂತರ ಸ್ಟಿಕ್ಕರ್, ಇಮೋಜಿಸ್ ಇಲ್ಲಿ ತುಂಬ ಇದೆ. ಓಕೆ, ಯಾವ ಇಮೋಜಿಸ್ ಬೇಕೋ ಆ ಇಮೋಜ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಓಕೆ,
ಈ ಥರ. ಸೊ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಇದ್ರ ಬಾಜು ಇಡ್ಬೋದು, ಏನು ಈ ಥರ. ಓಕೆ, ಹೋಗಿ ಎಮೋಜಿಸ್ ಆಯಿತು. ಇದಾದ ನಂತರ ಲೇಯರ್ ಕ್ಲಿಕ್ ಮಾಡಿ ಟೆಕ್ಸ್ಟನ್ನು ಸೊ ಶಿವ ನೀವೇನಾದರೂ ಟೈಪ್ ಮಾಡಿ ಇಡ್ಬೋದು, ನಿಮ್ಮ ಹೆಸರಾಗಲಿ ಬೇರೆ ಏನಾದರೂ ಇಡ್ಬೋದು. ಓಕೆ, ಇವಾಗ ಇದನ್ನು ದೊಡ್ಡದು ಮಾಡ್ಕೊಳ್ಳಿ. ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ದೊಡ್ಡದು ಮಾಡಿದ್ರೆ ದೊಡ್ಡದಾಗತ್ತೆ. ಸೊ ಅದಾದ ನಂತರ ಇದಕ್ಕೆ ನೀವು ಫುಲ್ ಜಿಂಚಾಗಿ ಜಾತ್ರೆ ಥರ ಮಾಡ್ತಿರಲ್ಲಪ್ಪ, ಹಾಗೆಲ್ಲ ಇದಕ್ಕೆ ಡಿಸೈನ್ ಫುಲ್ ಡೆಕೋರೇಷನ್ ಮಾಡಬೇಕಂತಂದರೆ ಸೊ ಕಲರ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದು ನಿಮ್ಗೆ ಇಷ್ಟವಾದ ಕಲರು. ಓಕೆ, ಇದು ಇಷ್ಟ ಕಲರು. ಇದಕ್ಕೆ ಫುಲ್ ಡಿಸೈನ್ ಮಾಡಬೇಕು ಅಂತಂದರೆ ಮೊದಲ ಸ್ಟೈಲ್ಸ್ ನಿಮ್ಗೆ ಯಾವ್ಯಾವ ಸ್ಟೈಲ್ ಬೇಕು ಆ ಸ್ಟೈಲ್, ಔಟ್ ಬಾರ್ಡರು, ಬ್ಯಾಕ್ಗ್ರೌಂಡು, ಇವೆಲ್ಲ ಸ್ಟೈಲ್ ಮಾಡ್ಕೋಬೋದು. ಓಕೆ, ಈ ಥರ. ಓಕೆ, ನೋಡಿ ಯಾವುದು ಬೇಕೋ ನಿಮಗೆ ಅದು ಮಾಡ್ಕೋಬೋದು. ಈ ಥರ ಆ್ಯನಿಮೇಷನ್ ಅಪ್ ಬೇಕಂದ್ರೆ ಅಪ್ಪು, ಡೌನ್ ಬೇಕಂದ್ರೆ ಡೌನು, ಹೀಗೆಲ್ಲ ಮಾಡ್ಕೋಬೋದು. ಓಕೆ, ಮತ್ತು ಫಾಂಟ್ ನಿಮಗೆ ಯಾವ ಒಂದು ಸ್ಟೈಲ್ಸ್ ಬೇಕು, ಯಾವ ಸ್ಟೈಲ್ ಬೇಕು. ಓಕೆ, ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬೋದು. ಫಾಂಟಿಗೆ ಹೋಗಿಬಿಟ್ರೆ ಸೆಲೆಕ್ಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಈ ಥರ ಸ್ಲೈಡ್ ಬೇಕಂದ್ರೆ ಸ್ಲೈಡು, ಅಪ್ ಬೇಕಂದ್ರೆ ಅಪ್ಪು, ಡೌನ್ ಬೇಕಂದ್ರೆ ಡೌನು. ಸೊ ಹೀಗೆ. ಓಕೆ, ಹೀಗೆ ಮಾಡ್ಬೋದು. ಬೇಡ ಅಂದರೆ ನಾನು ಈ ಥರ ಇಡ್ಬೋದು. ಓಕೆ, ಅದಾದ ನಂತರ ಸೊ ಇದು ಔಟ್ ಬಾರ್ಡರ್ ಔಟ್ಲೈನ್ ಬೇಕಂದರೆ ಔಟ್ಲೈನ್ ಎನೇಬಲ್ ಮಾಡ್ಕೊಳ್ಳಿ, ಎನೇಬಲ್ ಆಗುತ್ತೆ. ಸೊ ಈ ಥರ. ಓಕೆ, ಸೊ ಶಾಡೋ ಬೇಕಂದರೆ ಶಾಡೋ ಎನೇಬಲ್ ಮಾಡ್ಕೊಳ್ಳಿ. ತುಂಬ ಈ ಥರ. ಬ್ಯಾಕ್ಗ್ರೌಂಡ್ ಬೇಕಂದರೆ ಬ್ಯಾಕ್ಗ್ರೌಂಡ್ ರೆಡಿ, ಬ್ಯಾಡ್ ಅಂದರೆ ಬ್ಯಾಡ್ ರೆಡಿ ಮಾಡ್ಕೊಳ್ಳಿ. ಸೊ ಹೀಗೆ. ಓಕೆ, ಇವಾಗ ಪ್ಲೇ ಮಾಡೋಣ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಓಕೆ, ಹೀಗೆ ಫುಲ್ ಜಾತ್ರೆ ಥರ ಮಾಡ್ಕೊಂಡು ಜಾತ್ರೆ ಥರ ಮಾಡಿ, ಬೇಡ ಅಂದರೆ ಬೇಡ ಕಲಾಸ್, ಇಷ್ಟೇ. ಸೊ ಇದಾದ ನಂತರ ನೆಕ್ಸ್ಟ್ ಏನೇನಿದೆ, ಹ್ಯಾಂಡ್ ರೈಟಿಂಗು, ಈ ಥರ ಏರೋ ಮಾರ್ಕ್. ಈಗ ನೀವು ಸಪೋಸ್ ಈ ವಿಡಿಯೋಗೆ ಈ ಥರ ಒಂದೇನು ತೋರಿಸ್ಬೇಕು, ಹಿಂಗೆ ತೋರಿಸ್ಬೇಕು ಅಂತಂದರೆ ಸೊ ಈ ಥರ ಏರೋ ಮಾರ್ಕ್ ಬರುತ್ತೆ. ಅದಾದ ನಂತರ ಡಬಲ್ ಏರೋ ಮಾರ್ಕ್ ಅಂದರೆ ಡಬಲ್ ಏರೋ ಮಾರ್ಕು, ಹೀಗೆ ಯಾವ ಥರ ನಿಮಗೆ ಬೇಕು ಅಂದರೆ ಇದು ಮಾಡ್ಕೊಳ್ಳಿ. ಬೇಡ ಅಂದರೆ ಇಲ್ಲಿ ಪ್ರೆಸ್ ಮಾಡಿ ಡಿಲೀಟ್ ಆಗುತ್ತೆ. ಬೇಕು ಅಂದರೆ ಇಲ್ಲಿ ಏರೋ ಮಾರ್ಕ್ ಇದೆಲ್ಲ ಇದನ್ನು ಮಾಡಿ ಪ್ರೆಸ್ ಮಾಡಿ ಬರುತ್ತೆ ಡಿಲೀಟ್. ಸೊ ಇದೆಲ್ಲ ಮುಗೀತು. ಇವಾಗ ಈ ವಾಯ್ಸನ್ನು ಮ್ಯೂಟ್ ಮಾಡಬೇಕು. ಇದು ನಮಗೆ ಬೇಡಪ್ಪ, ಬೇರೆ ನಮ್ಮ ವಾಯ್ಸ್ ಕೊಡಬೇಕು. ಓಕೆ, ಓನ್ ವಾಯ್ಸ್ ಕೊಡಬೇಕು. ಮತ್ತು ಬೇರೆ ಏನಾದರೂ ನೀವು ಮಾತಾಡಬೇಕು ಅಂತಂದರೆ ಈ ವಾಯ್ಸನ್ನು ಮೊದಲು ಮ್ಯೂಟ್ ಮಾಡ್ಕೋಬೇಕಲ್ಲ, ಪ್ರೆಸ್ ಮಾಡಿ ಈ ವಾಯ್ಸನ್ನು ಮೊದಲು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ವ್ಯಾಲ್ಯೂಮ್ ಎನ್ವಲಫ್ ಅಂತ ಇದೆಯಲ್ಲ, ಅದನ್ನು ಫುಲ್ ಕಂಪ್ಲೀಟ್ ಜೀರೋ ಮಾಡ್ಕೊಳ್ಳಿ, ಜೀರೋ ಆಗುತ್ತೆ. ಓಕೆ, ಮ್ಯೂಟ್ ಆಗುತ್ತೆ. ಈಗ ಪ್ಲೇ ಮಾಡಿದರೂ ವಾಯ್ಸ್ ಬರೋದಿಲ್ಲ. ಇವಾಗ ಇದಕ್ಕೆ ನಿಮ್ಮ ಓನ್ ವಾಯ್ಸ್ ಕೊಡಬೇಕು ಅಂದರೆ ರೆಕಾರ್ಡಿಂಗ್ ಇದೆಯಲ್ಲ, ರೆಕಾರ್ಡಿಂಗ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಶಿವ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಥರ ಸ್ಟಾಪ್ ಮಾಡಿ ಇವಾಗ ಅದನ್ನು ಪ್ಲೇ ಮಾಡಿ. ಇದು ಬೇಸಿಕ್ ನಾ ಹೇಳ್ಕೊಡ್ತಿರೋದು. ಆಲ್ಮೋಸ್ಟ್ ಹಲೋ, ಹಾಯ್, ನಮಸ್ಕಾರ, ಎಲ್ರಿಗೂ ಇದು ಬೇಸಿಕ್ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ. ಇನ್ನೂ ಇದರಲ್ಲಿ ತುಂಬ ಫೀಚರ್ಸ್ ಇದೆ, ಅದನ್ನು ಹೇಳ್ಕೊಳ್ಳಿಕ್ಕೆ ಇನ್ನು ತುಂಬ ಟೈಮ್ ಬೇಕು. ಅದಕ್ಕೋಸ್ಕರ ಈ ಬೇಸಿಕ್ ಕೈನ್ಮಾಸ್ಟರಲ್ಲಿ ಹೇಗೆ ಎಡಿಟ್ ಮಾಡಬೇಕು ಬೇಸಿಕ್ಕಾಗಿ, ಸೊ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತಿರೋದು. ಸೊ ಓಕೆ, ಇದು ಬೇಕು ಅಂದರೆ ಪ್ರೆಸ್ ಮಾಡಿ ಇರಲಿ, ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ಪ್ರೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಅಂದರೆ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿ ಡಿಲೀಟ್ ಹೋಗುತ್ತೆ. ಓಕೆ, ಸೊ ಹೀಗೆ. ಓಕೆ, ಸೊ ಈ ವಾಯ್ಸಿಗೆ ಮತ್ತೆ ವಾಯ್ಸ್ ಬೇಕು ಅಂತಂದರೆ ಇದನ್ನು ನೀವು 100% ಇಟ್ಕೊಳ್ಳಿ ವ್ಯಾಲ್ಯೂಮನ್ನು. ಓಕೆ, ಅದು ನಿಮ್ಮ ವಾಯ್ಸು ಪ್ಲೇ ಆಗುತ್ತೆ ಇವಾಗ. ಎಲ್ರಿಗೂ ನಮಸ್ಕಾರ. ಓಕೆ, ಸೊ ಇದೆಲ್ಲ ಮುಗೀತು. ಇವಾಗ ಕಟ್ ಮಾಡಬೇಕು. ಈಗ ನಮಗೆ ಇಷ್ಟು ಬೇಕಪ್ಪ, ಇದಿಷ್ಟು ಪ್ಲೇ ಆಗುತ್ತೆ. ಓಕೆ, ಈ ಸೈಡ್ ನಮಗೆ ಕಟ್ ಆಗ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಿಮ್ ಇದೆಯಲ್ಲ, ಟ್ರಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಲೆಫ್ಟ್ ಸೈಡಲ್ಲಿ ಕಟ್ ಆಗ್ಬೇಕಂದ್ರೆ ಲೆಫ್ಟ್ ಸೈಡ್ ಕಟ್ ಆಗುತ್ತೆ, ರೈಟ್ ಸೈಡ್ ಕಟ್ ಆಗ್ಬೇಕಂದ್ರೆ ರೈಟ್ ಸೈಡ್ ಕಟ್ ಆಗುತ್ತೆ. ಓಕೆ, ಈಗ ಲೆಫ್ಟ್ ಸೈಡ್ ಕಟ್ ಮಾಡ್ಬೇಕಂದ್ರೆ ಲೆಫ್ಟ್ ಸೈಡ್ ಕಟ್ ಮಾಡ್ಕೊಳ್ಳಿ, ರೈಟ್ ಸೈಡ್ ಕಟ್ ಮಾಡ್ಕೊಂಡ್ರೆ ರೈಟ್ ಸೈಡು. ಈಗ ರೈಟ್ ಸೈಡ್ ಕಟ್ ಮಾಡ್ಬೇಕಂತಂದರೆ ಕಟ್ ಆಗಿ ಕಂಪ್ಲೀಟಾಗಿ ಅದು. ಮತ್ತು ನಮಗೆ ಬೇಕು ಅಂತಂದರೆ ಇಲ್ಲಿ ನೋಡಿ. ಓಕೆ, ಇದು
ರಿಟರ್ನ್ ಆಪ್ಷನ್ ಇದಾಗುತ್ತೆ, ಇದು ಬರುತ್ತೆ. ಓಕೆ, ಇಷ್ಟೇ ಸ್ವಲ್ಪ ಕಟ್ ಆಗ್ಬೇಕಂದ್ರೆ ಸ್ಪಿಟ್. ಓಕೆ, ಸ್ಪಿಟ್ ಹೋಗಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಕಟ್ ಆಗ್ಬೇಕಂದ್ರೆ ಪ್ರೆಸ್ ಮಾಡಿ ಸ್ಪ್ಲಿಟ್ ಹೋಗ್ರಿ. ಓಕೆ, ಕಟ್ ಆಗುತ್ತೆ. ಮತ್ತು ಅದು ಬೇಕಂದರೆ ಓಕೆ ಈ ಥರ ಏರೋ ಮಾರ್ಕ ಇದು ಮಾಡ್ಕೊಳ್ಳಿ. ಸೊ ಇದಾದ ನಂತರ ಸೊ ಇದ್ರ ಬಾಜುನೇ ಲಾಸ್ಟಿಗೆ ನಾವು ಇನ್ನೂ ಒಂದು ಲೇಯರಲ್ಲಿ ನಾವು ಇದು ಅಪ್ಲೋಡ್ ಮಾಡಬೇಕಂತಂದರೆ ಸೊ ಲೇಯರಿಗೆ ಹೋಗಿ ಮೀಡಿಯಾಗೆ ಹೋಗಿ ಓಕೆ ಓಕೆ ಈ ಥರ ನಮಗೆ ಒಂದು ಎಂಡಿಂಗ್. ಓಕೆ, ಇವಾಗ ನೋಡಿ ಇದಾತ ಆಗಿರ್ಬೋದು, ಸೊ ಬರ್ತ್ಡೇ ವಿಡಿಯೋ ಆಗಿರ್ಬೋದು, ಸೊ ಇನ್ಯಾವುದೇ ಇತರ ವಿಡಿಯೋ ಆಗಿರ್ಬೋದು, ಆ ವಿಡಿಯೋ ಹೀಗೆ. ಓಕೆ, ಇದು ಪ್ಲೇ ಆಗುತ್ತೆ. ಈ ಥರ ಇನ್ನೊಂದು ಲೇಯರ್ ಬೇಕಂದರೆ ಇದ್ರ ಬಾಜು. ಸೊ ಹೀಗೆ ಬೇಡ ಅಂದರೆ ಡಿಲೀಟ್ ಮಾಡಿ. ಓಕೆ, ಇವಾಗ ಈ ಥರ ನಿಮ್ಮದು ಕಂಪ್ಲೀಟ್ ಒಂದು ಬೇಸಿಕ್ ಈ ಎಡಿಟ್ ಮಾಡೋದು ಏನು ಅನ್ನೋದು ನಾನು ಹೇಳಿಕೊಟ್ಟೆ. ಸೊ ಇನ್ನೂ ತುಂಬ ಇದರಲ್ಲಿ ಫೀಚರ್ಸು ತುಂಬ ಇದೆ. ಓಕೆ, ಸೊ ಅದು ನೀವು ಒಂದೇ ಸರಿ ಹೇಳ್ಕೊಟ್ರೆ ಅದು ನಿಮಗೂ ಅರ್ಥ ಆಗೋದಿಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಈ ಕೈನ್ಮಾಸ್ಟರ್ನ ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ಟೈಮು. ಸೊ ಇದು ಬೇಸಿಕ್. ನಿಮ್ಗೆ ಇದನ್ನು ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ಸೇವ್ ಅಂತ ಇದೆ, ಸೇವ್ ಅಂತ ಮಾಡಿ ಯಾವ ಸ್ಟ್ಯಾಂಡರ್ಡಲ್ಲಿ ನಿಮಗೆ ಬೇಕು ಆ ಸ್ಟ್ಯಾಂಡರ್ಡಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಆಗುತ್ತೆ. ಈ HD 750 ನಾನು ಸೇವ್ ಮಾಡ್ಕೋತೀನಿ. ಸೊ ಇಲ್ಲಿ ಸೇವ್ ಆ್ಯಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅರ್ಥ ಆಗಿದೆ ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.